ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಂಥ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರೇ, ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬು ಅವರೇ, ಹಿರಿಯ ಮುಖಂಡರಾದಂಥ ರಾಮಲಿಂಗಾರೆಡ್ಡಿ ಅವರೇ, ಹಾಗೂ ಎಲ್ಲ ಈ ಪಂಚಾಯಿತಿಯ ಮುಖಂಡರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ, ಸದಸ್ಯರೇ ಹಾಗೂ ನಾಗರಿಕರೇ ಹಾಗೂ ಪತ್ರ ಮಿತ್ರರೇ, ಏನಿವತ್ತು ಒಂದು ಹಬ್ಬದ ವಾತಾವರಣವನ್ನು ಏರ್ಪಟ್ಟಿದೆ. ಏನು ಗ್ರಾಮ ಪಂಚಾಯಿತಿ ಸೌಧ ಅಂತ ಏನು ಕರಿತೀವಿ ಅಂತ ಒಂದು ಬಿಲ್ಡಿಂಗ್ನ ಇವತ್ತು ಕಟ್ಟಿ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಯಾವುದೇ ಹಳ್ಳಿ ಉದ್ಧಾರ ಆಗಬೇಕಾದ್ರೆ ಮೊದಲನೇದಾಗಿ ಗ್ರಾಮ ಪಂಚಾಯಿತಿ ಗಟ್ಟಿಮುಟ್ಟಾಗಿರಬೇಕು. ಅಲ್ಲಿರುವಂಥ ಸದಸ್ಯರಾಗಲಿ, ಅಧ್ಯಕ್ಷರಾಗಲಿ ಅಥವಾ ಅಧಿಕಾರಿಗಳಾಗಲಿ, ಇವರು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದೆ ಆದರೆ ಬೇರೆ ಯಾರು ಶಾಸಕರು ಇರ್ಬೋದು ಅಥವಾ ಲೋಕಸಭಾ ಸದಸ್ಯರು ಇರ್ಬೋದು, ಇನ್ಯಾರು ಅವರ ಅವಶ್ಯಕತೆನೇ ಇಲ್ಲಿ ಗ್ರಾಂಟ್ಸ್ ಅವಶ್ಯಕತೆ ಇರೋದಿಲ್ಲ. ಯಾವಾಗ ಇಲ್ಲಿನವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ, ಬೇರೆ ಬೇರೆ ರೀತಿಯಲ್ಲಿ ಜಗಳ ಆಡಿಕೊಂಡು ಈ ಮಾಡುವಂಥ ಕೆಲಸಗಳಿಗೆ ಅವ್ರದ್ದೇ ಆದ ರೀತಿಯಲ್ಲಿ ತೊಂದರೆಗಳು ಮಾಡ್ಕೊಂಡು ಹೋಗ್ತಾರೋ ಅವಾಗ ಖಂಡಿತ ಗ್ರಾಮನೂ ಅಭಿವೃದ್ಧಿ ಆಗಲ್ಲ, ಆ ಗ್ರಾಮ ಪಂಚಾಯತಿನೂ ಅಭಿವೃದ್ಧಿ ಆಗಲ್ಲ. ಯಾವಾಗ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಲ್ಲೋ ಅದು ದೇಶ ಕೂಡ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ತೋಡ್ಕೊಂಟಾಗುತ್ತೆ. ಆದ್ದರಿಂದ ಇವತ್ತೇನು ನೀವೆಲ್ಲರೂ ಕೂಡ ಖುಷಿಯಿಂದ ಇವತ್ತು ಗ್ರಾಮ ಪಂಚಾಯತಿ ಕಟ್ಟಡನ ಉದ್ಘಾಟನೆ ಮಾಡ್ಲಿಕ್ಕೆ ಬಂದಿದ್ರಿ. ನೀವೆಲ್ಲರೂ ಇನ್ನು ಮುಂದೆ ಎಲ್ಲ ಸದಸ್ಯರು ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಸಹಕಾರಿಯಾಗಿ ಕೆಲಸ ಮಾಡ್ತಾ ಈ ಎಮ್ಮೆನಂತ ಗ್ರಾಮ ಪಂಚಾಯತಿಯ ಎಲ್ಲ ಏನು ಹಳ್ಳಿಗಳಿದಾವೆ ಅವುಗಳ ಉದ್ಧಾರಕ್ಕೋಸ್ಕರ ನೀವೆಲ್ಲರೂ ಕೂಡ ಶ್ರಮಪಟ್ಟು ಮುಂದೆ ಅಭಿವೃದ್ಧಿ ಮಾಡಬೇಕು ಅಂತ ವಿನಂತಿಸ್ತಾ, ಕೊನೆಯದಾಗಿ ಅಧಿಕಾರಿಗಳಲ್ಲಿ ಮನವಿ ಏನಂದ್ರೆ, ತಾವು ದಯವಿಟ್ಟು ಯಾವುದೋ ವ್ಯಕ್ತಿಗೆ ಅಥವಾ ಯಾರ್ದೋ ಹೆಸರಿಗೆ ಮರ್ಯಾದೆ ಕೊಡುವಂಥದ್ದಲ್ಲ, ಶಿಷ್ಟಾಚಾರವನ್ನ ಖಂಡಿತ ನೀವು ಪಾಲನೆ ಮಾಡಬೇಕು. ಮೊದಲನೇದು ಕಾರಣ ಏನಂದ್ರೆ, ನಾವು ಯಾವತ್ತು ಒಂದು ಚೇರ್ಗೆ ರೆಸ್ಪೆಕ್ಟ್ ಕೊಡ್ಬೇಕು. ಈಗ ಒಂದು ಶಾಸಕರು ಅಂದ್ರೆ ಶಾಸಕರ ಚೇರ್ ಏನಿರುತ್ತೆ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಲೋಕಸಭಾ ಸದಸ್ಯರಿದ್ರೆ ಆ ಚೇರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅಧ್ಯಕ್ಷರಿದ್ರೆ ಆ ಚೇರಿಗೆ ರೆಸ್ಪೆಕ್ಟ್ ಕೊಡಬೇಕು. ನಾವು ಯಾರೋ ನಮ್ಗೆ ಆಗದಿರೋ ವ್ಯಕ್ತಿ ಇದ್ದಾರೆ, ಇನ್ಯಾರೋ ನಮ್ಗೆ ಆಗದಿರೋ ಶಾಸಕರಿದ್ದಾರೆ, ಸದಸ್ಯರಿದ್ದಾರೆ, ದಯವಿಟ್ಟು ಅವ್ರನ್ನ ಯಾವನ್ನು ಕೂಡ ಗಮನಿಸಬಾರದು. ನಾವು ರಾಜಕೀಯ ವ್ಯಕ್ತಿಗಳು ನಾವೇನಾದ್ರೂ ಮಾಡ್ಬೋದು, ಆದ್ರೆ ದಯವಿಟ್ಟು ನೀವು ಅಧಿಕಾರಿಗಳು ಅದನ್ನ ಶಿಷ್ಟಾಚಾರ ಅಂತ ಏನಿದೆ, ಪ್ರೋಟೋಕಾಲ್ ಅಂತ ಏನಿದೆ, ದಯವಿಟ್ಟು ಅದನ್ನ ಮೇಂಟೈನ್ ಮಾಡಬೇಕು. ಆ ಸ್ಥಾನಗಳಲ್ಲಿ ಜನಪ್ರತಿನಿಧಿಗಳು ಹೇಳಿದ್ದಾರೆ, ದಯವಿಟ್ಟು ಅವ್ರಿಗೆ ಅಗೌರವವನ್ನು ತೋರಿಸೋ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ಈ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.